ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಲೆನಾಡ ಪರಿಸರ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ಇದಾಗಲೇ ನಿಮಗೆ ಗೊತ್ತಾಗಿರುತ್ತೆ, ಏನು ಒಂದು ಚೆನ್ನಗಿರಿ ತಾಲೂಕಿನ ಉಬ್ರಾಣಿ ಅರಣ್ಯ ಪ್ರದೇಶದಲ್ಲಿ ಒಂದು 6,000ಕ್ಕೂ ಹೆಚ್ಚು ಕೆಜಿ ತೂಕದ ಕಾಡಾನೆಯನ್ನ ಸೆರೆ ಹಿಡಿದು ಇದೀಗ ಅದಕ್ಕೆ ರೇಡಿಯೋ ಕಾಲರ್ ಅನ್ನ ಅಳವಡಿಸಿ ಮರಳಿ ಕಾಡಿಗೆ ಬಿಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಉಬ್ರಾಣಿ ಅರಣ್ಯ ಪ್ರದೇಶದ ರೊಪ್ಪದಹಳ್ಳಿ, ರಾಜಗೊಂಡನಹಳ್ಳಿ, ಮರವಂಜಿ, ಕಂಗಿ, ನೆಲ್ಲಿಹಂಕಲು, ಹಳಕನಹಾಳು, ಬಂಡಿಗುಡ್ಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಂಚರಿಸುತ್ತಾ ರೈತರ ಬೆಳೆ ಹಾಗೂ ಆಸ್ತಿಪಾಸ್ತಿಗಳಿಗೆ ನಿರಂತರ ಹಾನಿ ಉಂಟು ಮಾಡುತ್ತಿದ್ದ ಸಲಗವನ್ನು ಸೆರೆ ಹಿಡಿಯಬೇಕೆಂದು ರೈತರು ಒತ್ತಾಯಿಸಿದ್ದರು. ಮುಖ್ಯ ಪಶು ವೈದ್ಯಾಧಿಕಾರಿಗಳು ನಮ್ಮ ಡಾಕ್ಟರ್ ಮುಜೀಬ್ ಸರ್ ಹಾಗೂ ಡಾಕ್ಟರ್ ಮುರಳಿ ಮನೋಹರ್ ಸರ್ ಅವರು ಭಾಗಿಯಾಗಿದ್ದ ಹಾಗೂ ಭದ್ರಾವತಿ ವಿಭಾಗದ ಉಂಬ್ಳೆಬೈಲು, ಚನ್ನಗಿರಿ, ಮಾವಿನಕಟ್ಟೆ, ಲಕ್ಕವಳ್ಳಿ ಹಾಗೂ ತರೀಕೆರೆ ವಲಯದ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಟ್ರ್ಯಾಕಿಂಗ್ ಹಾಗೂ ಪ್ರಾಣಿ ನಿಯಂತ್ರಣ ತಾಂತ್ರಿಕ ತಂಡ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದನ್ನು ನೀಡಿದರು. ಸೆರೆ ಹಿಡಿದಿರುವ ಕಾಡಾನೆಯನ್ನು ಬಂಡೀಪುರ ನಾಗರಹೊಳೆ ವ್ಯಾಪ್ತಿಯ ಅರಣ್ಯ ಪ್ರದೇಶಕ್ಕೆ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ತಿಗುದವಲ್ಲ ಗಾಯ ಆಗಿತ್ತು ನೋಡಿ. ಅಯ್ಯೋ ಗಾಯ ಆಗೈತೆ. ತಿಗುದವಲ್ಲ ಗಾಯ ಆಗಿತ್ತು ನೋಡಿ. ಅಯ್ಯೋ ಗಾಯ ಆಗೈತೆ. ಬರಾಬರಿ ಆನೆ ಇನ್ನು ನಮ್ಮ ಚನ್ನಗಿರಿ ತಾಲೂಕಿನ ಉಬ್ರಾಣಿ ಅರಣ್ಯ ಪ್ರದೇಶದಲ್ಲಿ ಒಂದು ಬಲಿಷ್ಠ ಮತ್ತು ಬಲಾಢ್ಯವಾದ ಒಂದು 6,000 ಕೆಜಿ ತೂಕದ ಒಂದು ದೊಡ್ಡ ಕಾಡಾನೆಯನ್ನ ನಮ್ಮ ಸಕ್ರೆಬೈಲ್ ಕುಮ್ಕಿ ಆನೆಗಳ ಸಹಾಯದಿಂದ ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ. ಸ್ನೇಹಿತರೆ, ಹೌದು, ನಮ್ಮ ಕುಮ್ಕಿ ಸಕ್ರೆಬೈಲ್ನ ಕುಮ್ಕಿ ಆನೆಗಳಾದ ಸಾಗರ್, ಬಹದ್ದೂರ್, ಸೋಮಣ್ಣ, ವಜ್ರ, ಭೀಷ್ಮ ಹಾಗೂ ಜೂನಿಯರ್ ಅರ್ಜುನ ಆನೆಗಳ ಸಹಾಯದಿಂದ ಈ ಕಾಡಾನೆ ಕಾರ್ಯಾಚರಣೆಯನ್ನು 2 ದಿನಗಳ ನಂತರ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.